ಡೆಲ್ಲಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಚೆಕ್ ಮಾಡಬೇಡಿ ಹಿಂದೆ ನಿಂತ ಕಟ್ಟಡ ಒಂದು ನಿರ್ಮಾಣ ಮಾಡ್ಕೊಂಡು ಉದ್ಘಾಟನೆಯಿಂದ ನಾನೇ ಮಾಡಬೇಕು. ಗೋವಿಂದು ನಾನು ಹೆಚ್ಚಿನ ಪದಾಧಿಕಾರಿಗಳು ನನಗೆ ಬಂದು ಉದ್ಘಾಟನೆ ಮಾಡಬೇಕು. ನಾನು ನಿನ್ನೆ ಡೆಲ್ಲಿನಲ್ಲಿ ತಗೊಳ್ಳೋಣ ಹಿಂದೆ ಏನು ಗುರು ನೀನು ಕಾರ್ಯಕ್ರಮಕ್ಕೋಸ್ಕರ ಬರೋದಿತ್ತು ಡೆಲ್ಲಿಯಿಂದ. ಆದರೆ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಲೇಬೇಕು ಅಂತೇಳಿ ಈ ಉದ್ಘಾಟನಾ ಕಾರ್ಯಕ್ರಮ ತಪ್ಪಿಸ್ಕೋಬಾರದು. ಈ ಹೊಸ ಬೆಂಗಳೂರಿನ ಉದ್ಘಾಟನೆ 1987ರಿಂದ ಎಲ್ಲ ಸಂಘದವರು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಬಾಣ ಅಣ್ಣಯ್ಯ ನಮ್ಮ ಸರ್ಕಾರ ಎಲ್ಲ ರೀತಿ ಸಹಾಯ ಆ ದಿನಗಳಿಂದ ಮಾಡಲಿಕ್ಕೆ ಅವರಿಗೆ ಹೇಳಿದ್ದಾರೆ ಉಚಿತವಾಗಿ ಕುಡಿ ಅಂತ ಕೇಳಿದ್ರು. ಸರ್ಕಾರದಿಂದ ಆರ್ಥಿಕ ಸಹಾಯ ಮಾಡಿದ್ದಾರೆ. ಕೇರಳ ಮತದಲ್ಲಿ ಸರ್ಕಾರಿ ಸರ್ OTT ವೇದಿಕೆ ಸೃಷ್ಟಿ ಮಾಡಬೇಕು ಅಂತ ಭಾಳ ವರ್ಷದ ಕೂಗಿದೆ. ಅದೇನಾರು ಆಗುತ್ತಾ ಸರ್ OTT ವೇದಿಕೆ ಕನ್ನಡದಲ್ಲಿ ಸರ್ಕಾರದಿಂದ? ಅಮೆಝಾನು ಮತ್ತು ನಾನು ಅದನ್ನು ಪರಿಶೀಲನೆ ಮಾಡಿ ಮಾತಾಡಿದೆ. ಒಟ್ಟಿಗೆ ಕನ್ನಡ ಭಾಷೆಯ ಚಿತ್ರಗಳಿಗೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಆರ್ಥಿಕ ಸಹಾಯ. ಸರ್, ಫಿಲ್ಮ್ ಸಿಟಿ ವಿಚಾರವಾಗಿ ಪ್ರತಿ CM ಅವರು ಬಂದಾಗಲೂ ಸಹ ಪ್ರತಿಯೊಂದು ಇದರಲ್ಲೂ ಬಜೆಟ್ ಅಲೋಕೇಶನ್ ಆಗುತ್ತೆ, ಆದರೆ ಇಲ್ಲಿವರೆಗೂ ಕನ್ನಡಕ್ಕೆ ಒಂದು ಫಿಲ್ಮ್ ಸಿಟಿ ಆಗಿಲ್ಲ ಅಂತಕ್ಕಂಥದ್ದು. ಅಂದರೆ ವರ್ಷಕ್ಕೆ 250ರಿಂದ 300 ಸಿನಿಮಾಗಳನ್ನು ನಿರ್ಮಾಣ ಮಾಡುವಂಥ ಒಂದು ದೊಡ್ಡ ಚಿತ್ರರಂಗವಾಗಿ ನಮ್ಮ ಚಿತ್ರರಂಗ ಬೆಳೀತಾ ಇದೆ. ನಮ್ಮಲ್ಲಿ ಆಗಲೇಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರ ಕನಸಾಗಿದ್ದು ಕನಸನ್ನು